ನಮಸ್ಕಾರ ಗುರು, ಎಲ್ಲರೂ ಚೆನ್ನಾಗಿದ್ದೀರಾ? ಏನಪ್ಪ ಅಂದರೆ ಇವತ್ತು ವಿಶೇಷ ನೋಡಿ, ನಮ್ಮ ಭಟ್ರು ಎಷ್ಟು ಸ್ಮೈಲ್ ಮಾಡ್ತಾರೆ. ಯಾಕಪ್ಪ ಅಂದರೆ ಇವತ್ತು ತುಂಬ ಬಿರಿಯಾನಿ ಆರ್ಡ್ರ್ ಇತ್ತು. ಒಂದು 60 ಬಿರಿಯಾನಿ ಆರ್ಡ್ರ್ ಬಂದಿತ್ತು. ನಮ್ಮ ಬಿರಿಯಾನಿ ಕಡೆ ಕಟ್ಟೋದ್ರಲ್ಲಿ ಬ್ಯುಸಿಯಾಗಿದ್ದರು. ಆದರೂ ಅವ್ರು ಬ್ಯುಸಿ ಇದ್ರೂ ಅವ್ರು ನಗ್ತಾನೇ ಇರ್ತಾರೆ ಯಾವಾಗೂ. ಸರಿ ಅಂತ ಹೇಳ್ಬಿಟ್ಟು ಅವ್ರು ನೋಡಿಕೊಂಡು ಮತ್ತೊಮ್ಮೆ ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಹೊರಟಿದ್ದ ಕಾಲೇಜ್ ಕಡೆ. ಹೋಗ್ತಾ ರೋಡಲ್ಲಿ ನಮ್ಮ ಶಿವಕುಮಾರ್ ಅಣ್ಣನ ಮಗ ಸಿಕ್ತ. ಅವನನ್ನು ಮಾತಾಡಿಸ್ಕೊಂಡು ಸೀದಾ ಬಸ್ ಹತ್ಕೊಂಡು ಬಸ್ಸಲ್ಲಿ ತುಮಕೂರು ಕಡೆ ನನ್ನ ಪಯಣ ಬೆಳೆಸಿದೆ. ತುಮಕೂರಿಗೆ ಹೋಗಿದ ತಕ್ಷಣ ಇನ್ನೊಬ್ಬ ನಮ್ಮ ಪವನ ಅಂತ ಹೇಳ್ಬಿಟ್ಟು ಅವ್ನು ಬಸ್ ಸ್ಟ್ಯಾಂಡಲ್ಲೇ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಬಸ್ ಸ್ಟ್ಯಾಂಡಾಗ ಒಂದು ಚಿಪ್ಸ್ ತಿಂದ್ಕೊಂಡು ಸೀದಾ ಅಲ್ಲಿಂದ ಕಾಲೇಜ್ ಒಳಗಡೆ ಬಂದು. ಕಾಲೇಜ್ ಒಳಗಡೆ ನೋಡಿ ನಮ್ಮ ವಾಚ್ಮ್ಯಾನ್ ಕೈ ಕಡ್ಡಿ ಇಟ್ಕೊಂಡು ಕೈ ಕಟ್ಕೊಂಡು ಬರ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಒಳಗಡೆ ಎಂಟ್ರೆನ್ಸ್ ಆಗಿ ಲ್ಯಾಬ್ ರೂಮ್ ಒಳಗಡೆ ಹೋದೆ, ಲ್ಯಾಂಗ್ವೇಜ್ ಲ್ಯಾಬಲ್ಲಿ. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು 4 ಪ್ರೋಗ್ರಾಮ್ ಮಾಡಿದೆ. ಪ್ರೋಗ್ರಾಮ್ ಏನು ಮಾಡಲಿಲ್ಲ, ಅಲ್ಲೇ ಕಾಪಿ ಪೇಸ್ಟ್ ಮಾಡಿ ಇವತ್ತು ಲ್ಯಾಬಿನ ಕತೆ ಮುಗಿದಿತ್ತು. ಸರಿ ಅಂತ ಹೇಳ್ಬಿಟ್ಟು ಶಟ್ ಡೌನ್ ಮಾಡಬೇಕಲ್ಲ ಇನ್ನು. ಸರಿ ಶಟ್ ಡೌನ್ ಮಾಡಿಬಿಟ್ಟು ಸೀದಾ ಹೊರಟಿದ್ದ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ. ನೋಡಿ ಶಟ್ ಡೌನ್ ಆಯಿತು. ಶಟ್ ಡೌನ್ ಮಾಡಿದ ತಕ್ಷಣ ಸೀದಾ ಗೇಟಿಂದ ಆಚೆಯಿಂದ ಸೀದಾ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದು ನಾನು ಮತ್ತು ಪವನ ಬಸ್ ಸ್ಟ್ಯಾಂಡಾಗಿ ಬಂದು. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ತುಂಬ ರಶ್ ಇತ್ತು ಬಸ್ಸ ಒಳಗಡೆ. ಇವತ್ತು ಲಾಗ್ ಇಷ್ಟ ಆಗಿತ್ತು. ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್.